ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಲಕ್ಷಾಂತರ ಜನ ಎದ್ದೇಳ್ತಾರೆ ತಮ್ಮ ಕನಸುಗಳನ್ನ ಸಾಧಿಸೋಕಲ್ಲ, ಆಫೀಸ್ಗೆ ಹೋಗೋದಕ್ಕೆ. ಕೆಲವರು ಹೇಳ್ತಾರೆ ಇದು ಜೀವನ, ಆದರೆ ಇನ್ನೂ ಕೆಲವರು ಕೇಳ್ತಾರೆ ಇದು ನಿಜವಾಗ್ಲೂ ಜೀವನನೇನಾ. ಪ್ರತಿ ಯುವಕನ ಹೃದಯದಲ್ಲಿ ಒಂದು ಜ್ವಾಲೆ ಇರುತ್ತೆ, ಏನಾದರೂ ದೊಡ್ಡದನ್ನು ಸಾಧಿಸಬೇಕು ಅನ್ನೋ ಜ್ವಾಲೆ. ಕನಸುಗಳು ದೊಡ್ಡದು, ಧೈರ್ಯ ದೊಡ್ಡದು, ಆದರೆ ಕೆಲವೊಮ್ಮೆ ಜೀವನ ಒಂದು ಮೌನದ ಬಲೆ ಬೀಸುತ್ತೆ. ಆ ಬಲೆ ಹೆಸರು ಕಾಲೇಜ್ ಕ್ಯಾಂಟೀನಲ್ಲಿ ಅರ್ಜುನ್ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತಿದ್ದ. ಒಬ್ಬ ಫ್ರೆಂಡ್ ಹೇಳ್ದ, ಅರ್ಜುನ್, ನಿನ್ನ ತಲೆ ಐಡಿಯಾಗಳಿಂದ ತುಂಬಿದೆ. ಒಂದು ದಿನ ಈ ಐಡಿಯಾಗಳು ಜೀವನ ಬದಲಾಯಿಸ್ತವೆ. ಅರ್ಜುನ್ನ ಕ್ಲೋಸ್ ಫ್ರೆಂಡ್ ರವಿ, ಅವನು ಹೇಳ್ದ, ನೀನು ಒಂದಿನ ದೊಡ್ಡ ಎಂಟರ್ಪ್ರನರ್ ಆಗ್ತೀಯ ಅರ್ಜುನ್. ಅದಕ್ಕೆ ಅರ್ಜುನ್ ಹೇಳಿದ, ರವಿ, ನಾವಿಬ್ಬರೂ ಸೇರಿ ಒಂದು ಕಂಪನಿ ಶುರು ಮಾಡೋಣ. ರವಿ ಹೇಳ್ದ, ಹೌದು, ನಾವು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಅನ್ಸಲ್ಲ. ಅದಕ್ಕೆ ಉತ್ತರವಾಗಿ ಅರ್ಜುನ್ ಹೇಳ್ದ, ನಾವು ಕೆಲಸ ಮಾಡ್ತೀವಿ, ಆದರೆ ನಮ್ಮ ಕನಸುಗಳನ್ನ ಬೆಳೆಸೋದಕ್ಕೆ, ಬೇರೆಯವ್ರದನ್ನಲ್ಲ. ಒಬ್ಬ ಫ್ರೆಂಡ್ ಹೇಳ್ದ, ನಾವಾಗ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಕೇಳ್ಕೊಂಡು ಬರ್ತೀವಿ, ನಮ್ಮನ್ನೆಲ್ಲ ಮರಿಬೇಡಪ್ಪ. ಒಂದು ದಿನ ನಾನು ನನ್ನದೇ ಏನಾದರೂ ನಿರ್ಮಿಸ್ತೀನಿ. ನನ್ನ ಕನಸುಗಳಿಗೆ ನಾನು ಬಾಸ್ ಆಗಬೇಕು. ಆದರೆ ಕಾಲೇಜ್ ಮುಗಿದ ನಂತರ ಜೀವನ ಪ್ರಶ್ನೆ ಕೇಳುತ್ತೆ. ರವಿ ಹೇಳ್ದ, ನಾನು ಸ್ಟಾರ್ಟಪ್ ಶುರು ಮಾಡ್ತೀನಿ. ಅರ್ಜುನ್ ಹೇಳ್ದ, ಹಣ ಇಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಉತ್ತರವಾಗಿ ರವಿ ಹೇಳ್ದ, ಹಣ ಇಲ್ಲ ಅಂದರೆ ಕನಸು ಬಿಡಬೇಕಾ? ಅರ್ಜುನ್ ಹೇಳ್ದ, ನೋಡು ರವಿ, ಮೊದಲು ಒಂದು ಕೆಲಸ ಹುಡ್ಕೋಣ, 2-3 ವರ್ಷ ಆಗಲಿ, ಆಮೇಲೆ ನೋಡೋಣ. ಅದಕ್ಕೆ ಉತ್ತರವಾಗಿ ರವಿ ಹೇಳ್ದ, ಆಮೇಲೆ ನೋಡೋಕ್ಕೆ ಇದು ಮೂವಿ ಅಲ್ಲ ಅರ್ಜುನ್, ನನ್ನ ಕನಸು. ಸ್ಟಾರ್ಟಪ್ ಶುರು ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ದ ಅರ್ಜುನ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದ. ಕೆಲವು ದಿನಗಳ ನಂತರ, ಅಮ್ಮ, ನನಗೆ ಕೆಲಸ ಸಿಕ್ಕಿದೆ. ನಿನ್ನಪ್ಪ ಇತ್ತಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅರ್ಜುನ್ಗೆ ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ತು. ಹೊಸ ಜಾಗ, ಹೊಸ ಫ್ರೆಂಡ್ಸ್, ಲೈಫ್ ಸ್ವಲ್ಪ ಚೇಂಜ್ ಆಗೋಕ್ಕೆ ಶುರುವಾಯಿತು. ವೆಲ್ಕಮ್ ಟು ದ ಕಂಪನಿ ಅರ್ಜುನ್, ವರ್ಕ್ ಹಾರ್ಡ್, ಯು ವಿಲ್ ಗ್ರೋ ಹಿಯರ್. ಥ್ಯಾಂಕ್ ಯು ಸರ್, ಐ ವಿಲ್ ಗಿವ್ ಮೈ ಬೆಸ್ಟ್. ಅರ್ಜುನ್ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡ್ದ. ಅವನು ಹಾರ್ಡ್ ವರ್ಕರ್, ಜೊತೆಗೆ ತುಂಬ ಟ್ಯಾಲೆಂಟೆಡ್ ಕೂಡ. ಆದರೆ ಅವನ ಕನಸು ಇದ್ದಿದ್ದೇ ಬೇರೆ. ಅದನ್ನು ಅವನು ದಿನೇ ದಿನೇ ಮರೀತಾ ಹೋದ. ಬ್ರೋ, ಫಸ್ಟ್ ಸ್ಯಾಲ್ರಿ, ಪಾರ್ಟಿ ಕೊಡಬೇಕು. ಯಾ ಶೋರ್. ಅರ್ಜುನ್ಗೆ ಹೊಸ ಕೆಲಸ ತನ್ನ ಕನಸುಗಳನ್ನ ಮರೆಯೋ ಹಾಗೆ ಮಾಡ್ತಾ ಇತ್ತು. ಯಾಕಂದರೆ ಪ್ರತಿ ತಿಂಗಳ ಸಂಬಳ ಅವನ ಮೋಟಿವೇಶನ್ ಆಗಿತ್ತು. ಆದರೆ ಒಂದು ದಿನ, ಸರ್, ಈ ಪ್ರಾಜೆಕ್ಟಲ್ಲಿ ನನಗೆ ಹೊಸ ಐಡಿಯಾ ಬಂದಿದೆ. ನಾವು ಯೂಸ್ ಮಾಡ್ತಾ ಇರೋ ಈ ಪ್ರಾಡಕ್ಟ್ನ ಈ ರೀತಿ ಚೇಂಜಸ್ ಮಾಡಿದರೆ ಇದು ಹೊಸ ಇನ್ನೋವೇಷನ್ ಆಗುತ್ತೆ. ನಾವು ಇವತ್ತೇ ಇದನ್ನು. ಅರ್ಜುನ್ ಮಾತು ಮುಗಿಸೋಷ್ಟರಲ್ಲಿ ಮ್ಯಾನೇಜರ್ ಹೇಳಿದರು, ಅರ್ಜುನ್, ಇಲ್ಲಿ ಮ್ಯಾನೇಜರ್ ನಾನಾ ನೀನಾ? ಈ ರೀತಿ ಕನಸು ಕಾಣೋ ಬದಲು ಡೆಡ್ಲೈನ್ ಕಡೆ ಗಮನ ಕೊಡು. ಇಲ್ಲಿ ಕನಸುಗಳಿಗೆ ಬೆಲೆ ಇಲ್ಲ, ಪರ್ಫಾರ್ಮೆನ್ಸ್ ಮಾತ್ರ ಮುಖ್ಯ. ಚೆನ್ನಾಗಿ ಪರ್ಫಾರ್ಮ್ ಮಾಡು, ಸ್ಯಾಲ್ರಿ ಹೈಕ್, ಪ್ರಮೋಷನ್ ಎಲ್ಲ ಸಿಗುತ್ತೆ. ಈ ರೀತಿ ಕನಸು ಕಾಣೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಗೋ ಬ್ಯಾಕ್ ಟು ದ ವರ್ಕ್. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದರೂ ಅರ್ಜುನ್ಗೆ ಗ್ರೋ ಆಗ್ತಾ ಇದ್ದೀನಿ ಅನ್ನೋ ಫೀಲ್ ಬರಲೇ ಇಲ್ಲ. ಯಾಕಂದರೆ ಸ್ಯಾಲ್ರಿ ಅನ್ನೋದು ಮೋಟಿವೇಶನ್ ಅಲ್ಲ, ಅದೊಂದು ರೀತಿಯ ಡ್ರಗ್ಸ್ ಅನ್ನೋದು ಅವನಿಗೆ ಇನ್ನೂ ಅರ್ಥ ಆಗಿರಲಿಲ್ಲ. ಒಂದು ದಿನ ಅರ್ಜುನ್ ತನ್ನ ಹಳೆ ಫ್ರೆಂಡ್ ರವಿನ ಮೀಟ್ ಮಾಡೋಕ್ಕೆ ಹೋದ. ಅರ್ಜುನ್ ಕೇಳಿದ, ಏನೋ ಹೀಗಾಗಿದೆಯಾ, ಇದಾ ನಿನ್ನ ಜೀವನ? ರವಿ ನಗುತ್ತಾ ಹೇಳಿದ, ಇಲ್ಲ, ಇದು ಹೋರಾಟ. ನಿನ್ನ ಜೀವನ ಸೇಫ್ ಇರ್ಬೋದು ಅರ್ಜುನ್, ಆದರೆ ನನ್ನದು ಸತ್ಯ. ಅಟ್ಲೀಸ್ಟ್ ದಿಸ್ ಇಸ್ ನಾಟ್ ಫೇಕ್. ಅರ್ಜುನ್ ಮತ್ತು ರವಿ ತುಂಬ ಹೊತ್ತು ಮಾತಾಡಿದರು. ಆದರೆ ಅರ್ಜುನ್ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದ. ತನ್ನ ಮನೆಗೆ ವಾಪಸ್ ಬಂದ. ಹಾಗೆ ತನ್ನ ಹಳೆ ಡೈರಿ ತೆಗೆದು ನೋಡೋಕ್ಕೆ ಶುರು ಮಾಡ್ದ. ಇವೆಲ್ಲ ನನ್ನ ಕನಸುಗಳು. ನಾನು ಎಷ್ಟು ದೂರ ಹೋಗಬೇಕು ಅಂತ ಯೋಚಿಸಿದ್ದೆ. ಆದರೆ ನಾನು ಕೇವಲ ಡೆಡ್ಲೈನಿಂದ ಓಡ್ತಿದ್ದೀನಿ. ನಾನು ಯಾರ ಕನಸನ್ನ ಕಟ್ತಾ ಇದ್ದೀನಿ? ಅಷ್ಟರಲ್ಲಿ ತನ್ನ ಬಾಸ್ ಫೋನ್ ಮಾಡಿದರು. ಅರ್ಜುನ್, ಟುಮಾರೋ ಮಾರ್ನಿಂಗ್ ಮೀಟಿಂಗ್, ರಿಪೋರ್ಟ್ ರೆಡಿ ಇರಲಿ. ಆ ರಾತ್ರಿ ಅರ್ಜುನ್ ಕೇವಲ ಡೈರಿ ಮಾತ್ರ ಮುಚ್ಚಿಡಲಿಲ್ಲ, ಜೊತೆಗೆ ತನ್ನ ಕನಸುಗಳನ್ನ ಕೂಡ ಮುಚ್ಚಿಟ್ಟ. ಕೆಲವು ತಿಂಗಳುಗಳ ನಂತರ ರವಿ ತನ್ನ ಸ್ಟಾರ್ಟಪ್ ಬಗ್ಗೆ ಟಿವಿಲಿ ಇಂಟರ್ವ್ಯೂ ಕೊಡ್ತಾ ಇದ್ದ. ಜೀವನ ಇರೋದು ಸೇಫ್ ಆಗಿರೋದಕ್ಕಲ್ಲ, ರಿಸ್ಕ್ ತಗೊಳ್ಳೋದಕ್ಕೆ. ಬೇಟೆ ಆಡೋದು ರಿಸ್ಕ್ ಅಂತ ಸಿಂಹ ಗುಹೆನಲ್ಲೇ ಇದ್ದರೆ ಅದು ಸರ್ವೈವ್ ಆಗಲ್ಲ, ಸತ್ತೋಗುತ್ತೆ. ಅದೇ ರೀತಿ ನಾವು ಭಯದಿಂದ ಕನಸುಗಳನ್ನ ಬಿಟ್ಟರೆ ನಾವು ಬದುಕೋದೇ ಇಲ್ಲ, ಜೀವಂತ ಶವ ಆಗಿರ್ತೀವಿ. ನಿಮ್ಮ ಜೀವನನ ಸೇಫ್ಟಿಯಿಂದಲ್ಲ, ಕನಸುಗಳಿಂದ ಕಟ್ಟಿ. ಅರ್ಜುನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ನಾನು ಜೀವನ ನಿರ್ಮಿಸ್ತಿದ್ದೇನಾ ಅಥವಾ ಕೇವಲ ಸಂಬಳಕ್ಕಾಗಿ ಬದುಕುತ್ತಿದ್ದೀನಾ?
ನನ್ನ ಕನಸುಗಳಿಗೆ ಏನಾಯಿತು? ನಾನು ನನ್ನನ್ನೇ ಕಳ್ಕೊಂಡ? ಅರ್ಜುನ್ ತನ್ನ ತಾಯಿಗೆ ಫೋನ್ ಮಾಡಿ ಎಲ್ಲವನ್ನು ಹೇಳಿಕೊಂಡ. ಅಮ್ಮ, ಈ ಕೆಲಸ, ಸಂಬಳ, ನನ್ನ ಕನಸು, ನಾನು ತುಂಬ ಕನ್ಫ್ಯೂಸ್ ಆಗಿದ್ದೀನಿ. ಮಗ, ಸಂಬಳದಿಂದ ಜೀವನ ನಡೆಸಬಹುದು, ಆದ್ರೆ ಕನಸುಗಳು ಬದುಕು ಕೊಡುತ್ತವೆ. ನಿನ್ ಮನ್ಸು ಏನ್ ಹೇಳುತ್ತೆ ಅದನ್ನೇ ಮಾಡು. ಹೌದು, ಸಮಸ್ಯೆ ಕೆಲಸದಲ್ಲಿಲ್ಲ, ಸಮಸ್ಯೆ ನಾನು ನನ್ನ ಕನಸುಗಳನ್ನ ಮರ್ತಿದ್ದೀನಿ. ನಾನು ಮತ್ತೆ ಶುರು ಮಾಡ್ತೀನಿ. ಹೌದು, ನಾನು ಮತ್ತೆ ಶುರು ಮಾಡ್ತೀನಿ. ಸ್ನೇಹಿತರೆ, 9 to 5 ಜಾಬ್ ಅನ್ನೋದು ತಪ್ಪಲ್ಲ. ಎಷ್ಟೋ ಜನ 9 to 5 ಜಾಬಿಂದ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ. 9 to 5 ಕೆಲಸ ತಪ್ಪಲ್ಲ, ಆದರೆ ನಿಮ್ಮ ಕನಸುಗಳನ್ನ ಮರೆತು ಬದುಕೋದು ಅದೇ ನಿಜವಾದ ಸೋಲು. ಸಂಬಳ ಸುರಕ್ಷತೆ ಕೊಡ್ಬೋದು, ಆದರೆ ಕನಸುಗಳಿಗೆ ಧೈರ್ಯ ಬೇಕು. ಈ ಜಗತ್ತಿನಲ್ಲಿ 2 ರೀತಿ ಜನ ಇದ್ದಾರೆ. ಒಬ್ಬರು ತಮ್ಮ ಕನಸುಗಳಿಗಾಗಿ ಬದುಕುವವರು, ಇನ್ನೊಬ್ಬರು ತಮ್ಮ ಕನಸುಗಳನ್ನು ಮರೆತು ಬದುಕುವವರು. ಇದರಲ್ಲಿ ನೀವ್ಯಾರು?